ಹಾಯ್ ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ಸೊ ಎಲ್ಲರೂ ಹೇಗಿದ್ದೀರಾ? ಆ್ಯಕ್ಚುಲಿ ಈ ವ್ಲಾಗ್ ಏನು ಅಂತ ನೀವು ಆಲ್ರೆಡಿ ಟೈಟಲಲ್ಲಿ ನೋಡೇ ಇರ್ತೀರಾ. ಎಸ್, ಇದು ಸಂಡೇ ವ್ಲಾಗ್. ನಾವು ಡಿಮಾರ್ಟ್ ಹೋಗೋಣ ಅಂತ ಅಂದ್ಕೊಂಡ್ವಿ. ನಮ್ಮ ಮಮ್ಮಿ ತುಂಬ ದಿನ ಆದಮೇಲೆ ಸೀರೆ ಉಟ್ಕೊಂಡಿದ್ದಾರೆ. ರೀಸೆಂಟಾಗಿ ಚೂಡಿದಾರ್ ಹಾಕ್ಕೊಳ್ಳೋದು ಕಲ್ತಾಗಿಂದ ನಮ್ಮಮ್ಮ ಸ್ಯಾರಿನೇ ಉಡ್ತಿಲ್ಲ. ಸ್ಟಿಲ್ ಶಿ ಲುಕ್ಸ್ ಪ್ರಿಟಿ ಇನ್ ಸ್ಯಾರಿ, ಅದಕ್ಕೆ ಉಟ್ಕೊಂಡಿದ್ರು. ಆ್ಯಸ್ ಯೂಶ್ವಲ್ ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ನಾವು ಆಟೋದಲ್ಲೇ ಹೋಗೋದು. ಬಿಕಾಸ್ ಅದೇನೋ ಗೊತ್ತಿಲ್ಲ, ನಮ್ಮ ಅಮ್ಮಂಗೆ ಆಟೋ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇದು ಬಂದು ನನ್ನ ತಂಗಿಯವ್ರ ಆಫೀಸ್. ನಾನು ಈ ಆಫೀಸ್ ವ್ಲಾಗು ಮಾಡಿದ್ದೀನಿ, ಅದನ್ನು ಹಾಕೋಕ್ಕೆ ನಂಗೆ ಟೈಮ್ ಇಲ್ಲ ಎಡಿಟ್ ಮಾಡೋಕ್ಕೆ. ಸಂಡೇ ಆಗಿರೋದ್ರಿಂದ ನಾವು ಅವಳ ಆಫೀಸ್ ಹತ್ರ ಹೋಗಿದ್ವಿ. ಸೊ ಐರಾ ಪ್ರಾಪರ್ಟೀಸ್ ಅಂತ, ಲೈಕ್ ರಿಯಲ್ ಎಸ್ಟೇಟ್. ಸೊ ಶೀ ಈಸ್ ಮೈ ಸಿಸ್ಟರ್ ಆ್ಯಸ್ ಯು ಆಲ್ ನೋ. ಫುಲ್ ಲೆಂತ್ ವೀಡಿಯೋ ಅಂತೂ ಹಾಕಿಲ್ಲ, ಅದಕ್ಕೆ ಇದೇ ಕ್ಲಿಪ್ಪಲ್ಲಿ ಒಂಚೂರು ಆ್ಯಡ್ ಮಾಡೋಣ ಅಂದ್ಕೊಂಡು ಹೊರಗಡೆಯಿಂದ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಐರಾ ಪ್ರಾಪರ್ಟೀಸ್ ಇದು ಬಂದು ಯಲಹಂಕಲ್ಲಿ ಇರೋದು. ಸೊ ಅವತ್ತು ಜೂನ್ 1 ಆಗಿರೋದ್ರಿಂದ ಸ್ಯಾಲ್ರಿ ಡೇ ಇತ್ತು, ಅದಕ್ಕೆ ಸ್ಯಾಲ್ರಿಗಾಗಿ ಕೌಂಟ್ ಮಾಡ್ತಾಯಿದ್ಲು. ಸೊ ಚೆನ್ನಾಗಿತ್ತು, ಕ್ಯೂಟಾಗಿ. ಅದು ಕೌಂಟಿಂಗ್ ಮಿಷಿನ್ ಅಂತ. ಎರಡನೇ ಸತಿನೂ ನಾನೇ ಇನ್ನೊಂದು ಸತಿ ಹಾಕಿ ನೋಡೋಣ ಅಂತ ಹೇಳಿ ವೀಡಿಯೋ ಮಾಡಿಕೊಂಡೆ. ಬಿಕಾಸ್ ಚೆನ್ನಾಗಿರುತ್ತಲ್ಲ ಫಸ್ಟ್ಗೆ ಸ್ಯಾಲ್ರಿ ಬರ್ತಾಯಿದ್ರೆ. ಅದಾದಮೇಲೆ ನಾವು ಊಟ ಮಾಡಿಕೊಂಡು ಡಿಮಾರ್ಟ್ಗೆ ಹೋದ್ರಿ. ನಾವಲ್ಲೇ ಹೋಟೆಲ್ಗೆ ಹೋಗಿದ್ರಿ, ಬಟ್ ನಾನು ಅದನ್ನು ವೀಡಿಯೋ ಮಾಡ್ಕೊಳ್ಳೋದು ಮರ್ತೋದೆ ಆ್ಯಸ್ ಯೂಶ್ವಲ್. ಸೈಕಲ್ ಗ್ಯಾಪಲ್ಲಿ ಅಲ್ಲಲ್ಲಿ ವೀಡಿಯೋ ಮಾಡಿಕೊಂಡೆ, ಬಿಕಾಸ್ ನಂಗೆ ಗೊತ್ತಿರಲಿಲ್ಲ ಅಲ್ಲಿ ವೀಡಿಯೋ ಅಲೋ ಇಲ್ಲ ಅಂತ. ಬಿಕಾಸ್ ಸುಮಾರು ಜನ ಡಿಮಾರ್ಟ್ ವ್ಲಾಗ್ ಹಾಕಿದ್ರು. ನಾನು ಮೇ ಬಿ ವೀಡಿಯೋ ಮಾಡ್ಕೋತಾರೆ ಅನ್ನೋ ಅಂದ್ಕೊಂಡೆ ಬಿಕಾಸ್ ನಾನು ಮಾಲಲ್ಲಿ ಸ್ವಲ್ಪ ಶಾಪಲ್ಲಿ ಮಾಡಲ್ಲ. ಸೊ ಇದೆಲ್ಲ ನಮ್ಮ ಮನೆಗೆ 1 ಮಂತ್ ಆರ್ 2 ಮಂತ್ಗೆ ಆಗೋಂಗೆ ರೇಷನ್ ತೊಗೊಂಡಿದ್ದು. ಆ್ಯಂಡ್ ಇದೆಲ್ಲ ಡ್ರೆಸ್ ಕಲೆಕ್ಷನ್ ಸೈಡ್. ಸೊ ಮೇ ಬಿ ಇದೇ ಲಾಸ್ಟ್ ಕ್ಲಿಪ್ ಅನ್ಸುತ್ತೆ. ಅಷ್ಟೊತ್ತಿಗೆ ಅವ್ರು ಬಂದರು ವೀಡಿಯೋ ಅವೆಲ್ಲ ಮ್ಯಾಮ್ ಅಂತ. ಸೊ ಅದಕ್ಕೆ ಅದನ್ನು ಬಿಟ್ಬಿಟ್ಟೆ. ಸೊ ಲೆಟ್ಸ್ ಕಂಟಿನ್ಯೂ ದಿಸ್ ವ್ಲಾಗ್ ಇನ್ ಮೈ ಹೋಮ್. ಸೊ ಈ ವಿಡಿಯೋ ಬಂದು ಡಿಮಾರ್ಟ್ ಕಂಟಿನ್ಯೂಷನು. ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ವೀಡಿಯೋ ಅಲೋ ಇಲ್ಲ ಅಂದರು. ಸೊ ಯೂಶ್ವಲಿ ಯಾರಾದರೂ ಶಾಪಿಂಗ್ ಅವರೇ ಅದೆಲ್ಲ ನೋಟಿಸ್ ಮಾಡ್ತಾರೆ, ಲೈಕ್ ಇಲ್ಲಿ ವೀಡಿಯೋ ಮಾಡಬಾರ್ದು ಅಲ್ಲಿ ವೀಡಿಯೋ ಮಾಡಬಾರ್ದು ಅಂತ ಎಲ್ಲ ಹಾಕಿರ್ತಾರೆ ಅಂತ. ಯೂಶ್ವಲಿ ನೋಟಿಸ್ ಮಾಡಲ್ಲ. ಹಾಗೆ ನಾನು ಕೂಡ ನೋಟಿಸ್ ಮಾಡಿಲ್ಲ. ಬಟ್ ಅವರೊಬ್ಬರು ಬಂದು ವೀಡಿಯೋ ಅಲೋ ಇಲ್ಲ ಮ್ಯಾಮ್, ಅಲ್ಲೆಲ್ಲ ಡಿಸ್ಪ್ಲೇ ಆಗಿದೆ ಅಂದರು. ಓಕೆ, ಮಾಡ್ಕೊಳ್ಳಲ್ಲ ಅಂತ ಹೇಳಿದೆ. ಬಟ್ ಇಟ್ಸ್ ಓಕೆ, ಅಲ್ಲೇ ಅಲೋ ಇಲ್ಲ ಅಂದ್ರೇನು, ಇಲ್ಲಿ ನಾನು ಏನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಲೆಟ್ಸ್ ಕಂಟಿನ್ಯೂ ದಿಸ್ ವ್ಲಾಗ್. ಫಸ್ಟ್ ಬಂದು ಕ್ಯೂಟ್ ಟವಲ್ ತೊಗೊಂಡು, ಬಿಕಾಸ್ ನಂಗೆ ತುಂಬ ಇಷ್ಟ. ನನಗೆ ಯೂಶ್ವಲಿ ಈ ಥರ ಟವಲ್ ಸಿಕ್ಕಾಪಟ್ಟೆ ಇಷ್ಟ. ಸಾಫ್ಟ್ ಮೆಟೀರಿಯಲ್ ಇರಬೇಕು. ನಾನು ಫೇಸಿಗೆ ಮಾತ್ರ ಅಂಥದ್ದು ಯೂಸ್ ಮಾಡ್ತಾಯಿದ್ದಿದ್ದು. ಬಾಡಿಗೆಲ್ಲ ಯಾವುದೋ ಕಾಟನ್ ಟವಲ್ ಅಂತ ಕೊಡೋರು, ಅದನ್ನು ಯೂಸ್ ಮಾಡ್ತಿದ್ದೆ. ಬಟ್ ತುಂಬ ದಿನದಿಂದ ಆಸೆ ಇಟ್ಕೊಂಡಿದ್ದೆ. ಡಿಮಾರ್ಟ್ಗೆ ಹೋದಾಗ ಪ್ರತಿ ಸತಿ ಇದು ಹೋದಾಗ ಕಲರ್ ಸೆಲೆಕ್ಟ್ ಮಾಡ್ತಿದ್ನಾ. ಬಟ್ 200 ರುಪೀಸ್ ಅಂತ ಯಾವತ್ತೂ ತೊಗೊತಿರಲಿಲ್ಲ. ಬಟ್ ಈ ಸತಿ ನಾನು ವೀಡಿಯೋ ಮಾಡಲೇಬೇಕು, ತೊಗೊಂಡೆ ಅಂಥೇಳಿ ತೊಗೊಂಡೆ. ಆ್ಯಂಡ್ ಆಬ್ವಿಯಸ್ಲಿ ಗರ್ಲ್ಸ್ ಅಂದರೆ ಪಿಂಕೇ ತೊಗೊತಾರಲ್ಲ, ಇದರಲ್ಲಿ ಪಿಂಕ್, ಗ್ರೇ, ಡಾರ್ಕ್ ಪಿಂಕ್ ಎಲ್ಲ ಇತ್ತು. ನಾನು ಈ ಥರ ಕ್ಯೂಟ್ ಬೇಬಿ ಪಿಂಕ್ ತೊಗೊಂಡೆ. 199. ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತೇ ಇರುತ್ತೆ ಇದು ಡಿಮಾರ್ಟ್ ಪ್ರೈಸಸ್. 199, 299, 99 ಆ ಥರ. ಸೊ ನೆಕ್ಸ್ಟ್ ಫಸ್ಟೆಲ್ಲ ಕ್ಯೂಟಾಗಿರೋ ತೋರಿಸ್ಬಿಡ್ತೀನಿ. ಸೊ ನೆಕ್ಸ್ಟ್ ಬಂದು ಇದು ಚೆನ್ನಾಗಿದಲ್ವಾ. ಆ್ಯಕ್ಚುಲಿ ಇದು ಮೇಕಪ್ ಆರ್ಗನೈಸರ್, ಜ್ಯುವೆಲ್ ಆರ್ಗನೈಸರ್ ಏನಾದರೂ ಇಟ್ಕೋಬೋದು. ರಿಂಗ್ಸ್ ಇಲ್ಲ ಬೇಕು ಅಂದರೆ ಕಾಯಿನ್ಸ್ ಏನಾನ ಇಟ್ಕೋಬೋದು. ಸಿಕ್ಕಾಪಟ್ಟೆ ಕ್ಯೂಟಾಗಿ ಎಸ್ಥೆಟಿಕ್ ಆಗಿತ್ತು ಇದು. ಇದರಲ್ಲಿ ಏನು ನಂಬರ್ ಬಂದಿದೆ ಗೊತ್ತಾ? ಐ ಮೀನ್ ಇದ್ರ ಪ್ರೈಸ್ 222. ಸೊ ನಂಗೆ ತುಂಬ ಇಷ್ಟ ಆಯಿತು. ಏನು ಥರ ಇದೆ ಇದು, ಚೆನ್ನಾಗಿದೆ. ಅದು ಪಿಂಕ್ ಕಲರ್. ಸೊ ಇದೊಂದು ತೊಗೊಂಡೆ. ಅಲ್ಲೆಲ್ಲ ಶೋಪೀಸ್ ಮಾಡೋಣ ಅಂತ ಏನೇನೋ ತೊಗೊಂಡಿದ್ದೀನಿ, ಗೊತ್ತಿಲ್ಲ ಇನ್ನು ಏನೇನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂತ. ಬಟ್ ಚೆನ್ನಾಗಿದೆ. ಇದನ್ನೇನಂತಾರೆ ಅನ್ನಲ್ಲ, ಬನ್ನಿ ಅಂತಾರೆ. ಬನ್ನಿ ರ್ಯಾಬಿಟ್ ಆ ಥರ ಕ್ಯೂಟಾಗಿದೆ ಅಲ್ಲ. ಸೊ ಎಮರ್ಜೆನ್ಸಿಗೆ ಅಂತ ಈ ಜೆಮ್ಸ್ ಒಂದು ತೊಗೊಂಡಿದ್ದೀನಿ. ಆ್ಯಂಡ್ ಡೈರಿ ಮಿಲ್ಕ್ ಒಂದು ತೊಗೊಂಡಿದ್ದೀನಿ. ಲೈಕ್ ಯಾವಾಗ ನನಗೆ ಬ್ಯಾಗಲ್ಲಿ ಚಾಕ್ಲೇಟ್ಸ್ ಹಾಕ್ಕೊಂಡು ಅಭ್ಯಾಸ. ಬಿಕಾಸ್ ಸಡನ್ನಾಗಿ ಕ್ರೇವಿಂಗ್ಸ್ ಬಂದುಬಿಡುತ್ತೆ ಏನಾದ್ರು ತಿನ್ನಬೇಕಂತ. ಲೈಕ್ ಯಾಕೆಂದರೆ ನಾನು ಜಾಸ್ತಿ ಸ್ವೀಟ್ಸ್ ಏನೋ ತಿನ್ನಲ್ವಲ್ಲ, ಯಾವಾಗಾದ್ರೂ ಚಾಕ್ಲೇಟ್ ತಿನ್ನಬೇಕಂತ ಅನಿಸುತ್ತೆ. ಅದಕ್ಕಾಗಿ ಹಾಕ್ಕೊಂಡಿರ್ತೀನಿ. ಲೈಕ್ ಒಂಥರ ಟಯರ್ಡ್ ಆದಾಗ ಆ ಥರ ಏನೋ ಫೀಲ್ ಆಯಿತು ಅಂದರೆ ಚಾಕ್ಲೇಟ್ ತಿಂತೀನಿ. ಅದಕ್ಕಾಗಿ ಹಾಕ್ಕೊತೀನಿ ಬ್ಯಾಗಲ್ಲಿ. ರೀಸೆಂಟಾಗಿ ಅಂದರೆ ಈಗ ಒಂದು 2 ಡೇಸಿಂದ ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನನ್ನದೇ ಒಂದು ಫುಡ್ ರೊಟೀನ ಇಟ್ಕೊಂಡಿದ್ದೀನಿ, ಲೈಕ್ ಫುಡ್ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ.
ನೋಡೋಣ. ಲೈಕ್ ನಾನು 1 ಮಂತ್ 2 ಮಂತ್ಸ್ ಅಂದ್ಕೊಂಡಿದ್ದೀನಿ ಲೈಕ್ ಹೀಗೆ ಮೇಂಟೈನ್ ಮಾಡಬೇಕು, ಆಮೇಲೆ ನೋಡೋಣ ರಿಸಲ್ಟ್ ಅಂತ. ವರ್ಕೌಟ್ ಆದರೆ ಎಲ್ಲ ಏನು ಮಾಡ್ತೀನಿ ಅಂತೆಲ್ಲ ಹೇಳ್ತೀನಿ. ಲೈಕ್ ಮಾರ್ನಿಂಗ್ ಇದೆ ತಿನ್ಬೇಕು, ಆಫ್ಟರ್ನೂನ್ ಇದೆ ತಿನ್ಬೇಕು, ನೈಟ್ಗಿದೆ ತಿನ್ಬೇಕಂತೆಲ್ಲ ಫುಲ್ಲು ಡಯಟ್ ಪ್ಲ್ಯಾನ್ ಮಾಡ್ಕೊಬಿಟ್ಟಿದ್ದೀನಿ. ಅದರ ಫಸ್ಟ್ ಮಾರ್ನಿಂಗ್ ಬಂದು ಬ್ರೇಕ್ಫಾಸ್ಟ್ ಇಲ್ಲ, ಓನ್ಲಿ 3 eggs, 1 ಗ್ಲಾಸ್ ಮಿಲ್ಕ್ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕಾಗಿ ಒಂದೇ ಸರ್ತಿ ದೊಡ್ಡದು ತೊಗೊಂಬಂದ್ಬಿಟ್ರೆ ಬೂಸ್ಟು ಬೋರ್ಮಿಟ ಎಲ್ಲ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಸದ್ಯಕ್ಕೆ 30 ರೂಪೀಸ್ಗೆ 2 ಪ್ಯಾಕೆಟ್ ಅಂದ್ಕೊಂಡಿದ್ದೀನಿ. ಬಿಕಾಸ್ ಏನೋ ಸದ್ಯಕ್ಕೈತೆ ಇಂಟ್ರೆಸ್ಟು, ಏನಂತಾರೆ ವರ್ಕೌಟ್ ಮನೆಯಲ್ಲೇ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ. ಬಿಕಾಸ್ ನಾನು ಯೋಗ ಕ್ಲಾಸ್ಗೆಲ್ಲ ಹೋಗ್ತಿದ್ನಲ್ಲ, ನನಗೆ ಯೋಗ ಗೊತ್ತು. ಆ್ಯಂಡ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋ ಹಾಗೆ ಯೂಟ್ಯೂಬಲ್ಲಿ ಒಂದಷ್ಟು ವೀಡಿಯೋಸ್ ನೋಡಿದ್ದೀನಿ, ಎಲ್ಲ ಹಂಗೆ ಮಾಡ್ಕೊತಾ ಇದ್ದೀನಿ. ನೋಡೋಣ ಎಷ್ಟು ದಿನ ಮಾಡ್ತೇನೆ ನನಗೂ ಗೊತ್ತಿಲ್ಲ. ಬಿಕಾಸ್ ಐ ಆಮ್ ದ ಲೇಸಿಯೆಸ್ಟ್ ಆ್ಯಕ್ಚುಲಿ, ಅಷ್ಟು ಲೇಸಿ. ನನಗೆ 6 ಗಂಟೆಗೆ ಎದ್ದೊಳೋದು, 5 ಗಂಟೆಗೆ ಎದ್ದೊಳೋದು ಆ ಕಾನ್ಸೆಪ್ಟ್ ಅಂದ್ರೇ ಆಗಲ್ಲ. ಬಟ್ ಹೋಪ್ ಸೊ. ಸದ್ಯಕ್ಕೆ 6:30 ಎದ್ದು ಒಂದು 7:30ವರೆಗೂ ರೊಟೀನ್ ಮಾಡ್ಕೊತಾ ಇದ್ದೀನಿ. ಲೆಟ್ಸ್ ಸಿ ಎಷ್ಟು ದಿನ ಕಂಟಿನ್ಯೂ ಮಾಡ್ತೀನೋ ನನಗೂ ಗೊತ್ತಿಲ್ಲ. 1 ದಿನ 2 ದಿನ ಆಬ್ವಿಯಸ್ಲಿ ಚೀಪ್ ಡೇ, ಇನ್ನೊಂದು ಡೇ ಮತ್ತೊಂದು ಡೇ ಮಾಡಿದಾಗ ಒಂದು ಲೇಸ್ ಮಸಾಲ ತಿನ್ನಬೇಕಂತ ಅನ್ನಿಸ್ತು ಯಾಕೋ. ಅದಕ್ಕಾಗಿ ಗ್ರೀನ್ ಕಲರ್ ಲೇಸ್ 2 ತೊಗೊಂಬಂದಿದ್ದೀನಿ. ಗೊತ್ತಿಲ್ಲ ಮಾಡ್ಕೊತೀನೋ ಇಲ್ಲೋ, ಬಟ್ ನನಗೆ ಯಾಕೋ ಲೇಸ್ ಮಸಾಲೆ ತಿನ್ನಬೇಕಂತ ಅನಿಸಿ 2 ಪ್ಯಾಕೆಟ್ ತೊಗೊಂಬಂದೆ. ಜಾಸ್ತಿ ತೊಗೊಂಡ್ರೆ ಅದು ವೇಸ್ಟ್ ಆಗೋಗುತ್ತೆ ಅಂದ್ಬಿಟ್ಟು. ಇನ್ನೊಂದು ಇದೆಲ್ರಿಗೂ ಗೊತ್ತೇ ಇರುತ್ತೆ, ಲಿಟಲ್ ಹಾರ್ಟ್ಸ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಇಲ್ಲೆಲ್ಲ ಲೋಕಲ್ ಶಾಪಲ್ಲಿ ಸಿಗೋಲ್ಲ, ಅದಕ್ಕೆ ಡಿಮಾರ್ಟಲ್ಲಿತ್ತು. ಒಂದೊಂದು 10 ರೂಪೀಸ್, ಅದಕ್ಕೆ 5 ಎತ್ಕೊಂಬಂದೆ. ಯಾವಾಗಾದ್ರೂ ತಿನ್ನೋದು ಇದರಲ್ಲಿ ಹೆಂಗೋ ಮ್ಯಾಕ್ಸ್ ಟು ಮ್ಯಾಕ್ಸ್ 6 or 7 ಇದ್ದರೆ ಹೆಚ್ಚು. ಸೊ ಪರವಾಗಿಲ್ಲ ಅಂತ ಅಂದ್ಕೊಂಡು ಇಷ್ಟು ತೊಗೊಂಬಂದಿದ್ದೀನಿ. ಹಿಂಗೆಲ್ಲ ಎಸಿತಾ ಇದ್ದೀನಿ ಡಪ್. ನೆಕ್ಸ್ಟ್ ಕ್ಲಿಪ್ಸ್. ಆ್ಯಕ್ಚುಲಿ ಇಲ್ಲಿ ಇದ್ದಿದ್ದು ಮಾರ್ನಿಂಗ್ ಹಾಕ್ಕೊಂಡಿದ್ದೆ, ಆಮೇಲೆ ಎಲ್ಲಿ ಬಿಚ್ಚಿಟ್ನೋ ನಂಗೆ ನೆನಪಾಗ್ತಾಯಿಲ್ಲ. ಇದು ಸೆಟ್ ಆಫ್ 3 ಪೇರ್ಸ್ಗೆ 39 ರೂಪೀಸ್ ಅಷ್ಟೇ. ಕ್ವಾಲಿಟಿನೂ ಸಕ್ಕತ್ತಾಗೈತೆ. ಇಲ್ಲಿ ಟಚ್ ಮಾಡಿದ್ರೆ ಫೀಲ್ ಗೊತ್ತಾಗುತ್ತೆ, ಅಷ್ಟು ಚೆನ್ನಾಗಿದೆ. ಇನ್ನೊಂದು ಬಂದು ಮಲ್ಟಿ ಕಲರ್ ಚೆನ್ನಾಗಿತ್ತು. ಸೊ 3 ಸೆಟ್ಗೆ 39 ವರ್ತ್ ಅಂತ ಅನಿಸಿ ಇದೊಂದು ತೊಗೊಂಡೆ. ಡಿಮಾರ್ಟ್, ಎಲ್ಲನೂ ಡಿಮಾರ್ಟಲ್ಲ. ಇದು 4 ಸ್ಟಾರ್ಸು. ಇದು ಸೆಟ್ ಆಫ್ 4ಗೆ 49 ರೂಪೀಸ್. ಚೆನ್ನಾಗಿದೆ. ಲೈಕ್ ನಾನು ಟು ಬಿ ಫ್ರ್ಯಾಂಕ್ ಹೇಳಬೇಕಂದ್ರೆ 1-2 ನನಗೇನು ಅವಶ್ಯಕತೆ ಇರಲಿಲ್ಲ, ಬಟ್ ವೀಡಿಯೋ ಮಾಡ್ಕೊಂಡು ಒಂದು 4 ಐಟಮ್ಸು ತೋರಿಸಿಲ್ಲ ಅಂದರೆ ಹೆಂಗೆ ಅಂದ್ಬಿಟ್ಟು ತೊಗೊಂಡೆ. ಯಾಕಂದರೆ ನಾವು ಹೋಗಿದ್ದಿದ್ದು ನಮ್ಮ ಮನೆಗೆ ರೇಷನ್ ತೊಗೊಳಕ್ಕೆ. ಸೊ ನಮ್ಮಮ್ಮ ಎಲ್ಲ ರೇಷನ್ ತೊಗೊಂಡ್ರು. ರೇಷನ್ ಯಾರು ತೋರಿಸ್ತಾರೆ? ನಾನು ರವೆ ತೊಗೊಂಡು, ನಾನು ಅವಲಕ್ಕಿ ತೊಗೊಂಡು, ನಾನು ಕಡಲೆ ಬೀಜ ತೊಗೊಂಡು, ನಾನು ಸರ್ಫ್ ತೊಗೊಂಡು, ಸೋಪ್ ತೊಗೊಂಡೆ ಅಂತ ಯಾರು ತೋರಿಸ್ತಾರೆ ಅಂದ್ಬಿಟ್ಟು ಅದೆಲ್ಲ ಕಟ್ ಮಾಡಿಬಿಟ್ಟು ನನಗೆ ಯೂಸ್ ಆಗೋ ಅಂಥದ್ದು, ನನ್ನ ವ್ಯೂವರ್ಸ್ಗೆ ಯೂಸ್ ಆಗೋವಂಥದ್ದು ಏನಾದ್ರು ಒಂದು ತೊಗೊಳ್ಳೋಣ ಅಂದ್ಕೊಂಡು ಇಷ್ಟು ತೊಗೊಂಡಿದ್ದೀನಿ. ಆಮೇಲೆ ಇದೊಂದು ಡಸ್ಟ್ಬಿನ್ ತೊಗೊಂಡೆ, ಇದರಲ್ಲಿರೋವೆಲ್ಲ ತೋರಿಸ್ತೀನಿ. ಆ್ಯಕ್ಚುಲಿ ಇದು ಡಸ್ಟ್ಬಿನ್ ಅಲ್ಲ, ಇದು ಪಾಟ್. ನಿಮಗೆ ಗೊತ್ತು, ನಾನು ಲಾಸ್ಟ್ ವೀಡಿಯೋದಲ್ಲಿ ಯಾವಾಗೋ ಹೇಳಿದ್ದೆ ಐಕಿಯಾದಲ್ಲಿ ಒಂದು ಡಸ್ಟ್ಬಿನ್ ಆರ್ಡರ್ ಮಾಡಿಕೊಂಡ್ರೆ ಅದು ಇಷ್ಟು ದೊಡ್ಡದು ಬಂದುಬಿಟ್ಟಿತ್ತು. ಅದಕ್ಕೆ ಅದು ಅಲ್ಲೇ ಬಿಟ್ಬಿಟ್ಟಿದ್ದೀನಿ ಸುಮ್ಮನೆ. ಸೊ ಇಲ್ಲಿ ಟೇಬಲ್ ಹತ್ರ ಎಲ್ಲನೂ ಇಕ್ಕೋಣ ಅಂತ ಇದನ್ನು ತೊಗೊಂಡೆ. ಆ್ಯಕ್ಚುಲಿ ಇದು ಪಾಟಾಗನ್ನು ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ನಂತರ ಡಸ್ಟ್ಬಿನಾಗಾದರೂ ಯೂಸ್ ಮಾಡ್ಬೋದು. ಓಕೆನಾ? ಸೊ ಇದರಲ್ಲಿ ಏನೇನು ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ. ನನಗೆ ಚಾಕ್ಲೇಟಲ್ಲಿ ಫಾರ್ ಎವರ್ ಫೇವ್ರೆಟ್ ಅಂದರೆ ಕ್ರ್ಯಾಕಲ್ಸ್. ಇದು ಲಾಂಚ್ ಆದಾಗಿಂದನೂ ಇದನ್ನು ಅಷ್ಟು ತಿಂದಿದ್ದೀನಿ ನಾನು. ನಂಗೆ ಸಿಕ್ಕಾಪಟ್ಟೆ ಇಷ್ಟ. ನನಗೆ ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತಲ್ಲ, ಫ್ರೂಟ್ ಆ್ಯಂಡ್ ನಟ್ಟು, ಇನ್ನೊಂದು ಮತ್ತೊಂದು ಯಾವುದೂ ಇಷ್ಟ ಅಲ್ಲ. ಒಂದು ಡೈರಿ ಮಿಲ್ಕ್ ಪ್ಲೇನ್ ಇಷ್ಟ, ಲೈಕ್ ಸಿಲ್ಕ್ ಆರ್ ಪ್ಲೇನ್ ಡೈರಿ ಮಿಲ್ಕ್ ಇಷ್ಟ. ಬಿಟ್ಟರೆ ಕ್ರ್ಯಾಕಲ್ ಇಷ್ಟ, ಅದಕ್ಕೆ ಇದು ತೊಗೊಂಡಿದ್ದೀನಿ. 2 ಕ್ರ್ಯಾಕಲ್ ನಾನೇ ತೊಗೊಂಡಿದ್ದೀನಿ, ಚಾಕ್ಲೇಟ್ ತಿನ್ನಬೇಕಂತ ಅನಿಸಿ. ಸೊ ಬ್ಯಾಗಲ್ಲಿ ಹಾಕ್ಕೊತೀನಿ. ಇವಾಗ ಏನು ಗೊತ್ತಾ, ಇಲ್ಲೇ ನನ್ನ ಹ್ಯಾಂಡ್ ಬ್ಯಾಗ್ ಇದೆ, ಅದಕ್ಕೆ ಹಂಗೆ ಎಸಿತೀನಿ. ಬಿಕಾಸ್ ನಾಳೆ ತಿನ್ನೋಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ನಾನು ಮರ್ತೋಗ್ತೀನಿ. ನಂಗೆ ಸ್ವಲ್ಪ ಮರು ಜಾಸ್ತಿ ಗೈಸ್. ಈ ಏಜ್ಗೆ ಮರವೆಲ್ಲ ಬರಬಾರ್ದು, ಬಟ್ ನನಗೆ ಯಾಕೋ ಬಂದುಬಿಟ್ಟಿದೆ. ನನ್ನ ಸ್ಟ್ರೆಸ್ಗೆ ನನಗೆ ಮರವೆಲ್ಲ ಇದೆ ಆ್ಯಂಡ್ ತುಂಬ ಬೇಗ ಡೈವರ್ಟ್ ಆಗಿ ಹೋಗ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಇದೆಷ್ಟಿದೆ ಅಂತ ನನಗೂ ನಿಜ ಗೊತ್ತಿಲ್ಲ. 10 ಅಂತೆ, 49 ರೂಪೀಸ್ ಅಷ್ಟೇ. ಸಕ್ಕತ್ತಾಗಿದೆ ಇದು. ನಾನು ಏನಕ್ಕೆ ತೊಗೊಂಡೆ ಅಂದರೆ, ನಂಗೆ ಯೂಶ್ವಲಿ ಎವ್ರಿ ಟೈಮ್ ಫ್ರೀ ಹೇರ್ಸಲ್ಲೇ ಇರ್ತೀನಿ. ಬಟ್ ಇನ್ ಕೇಸ್ ಹೊರಗಡೆ ಹೋಗ್ತಾ ಯಾವಾಗಾದ್ರು ಇಲ್ಲಿ ವಾಚ್ ಹಾಕಿರ್ತೀನಲ್ಲ, ಅದ್ರ ಮುಂದೆ ಒಂದು ರಿಬ್ಬನ್ ಇರಲಿ ಅಂತ ಬ್ಲ್ಯಾಕ್ ತೊಗೊಂಡೆ. ಬಿಕಾಸ್ ಬ್ಲ್ಯಾಕ್ ಗೋಸ್ ವಿತ್ ಎವ್ರಿ ಔಟ್ಫಿಟ್ ಅಲ್ಲ, ಅದಕ್ಕಾಗಿ ಇದು ತೊಗೊಂಡೆ. ಆವಾಗಿಂದ ಇಲ್ಲಿ ಏನೋ ಕಾಣಿಸ್ತಾನೆ ಐತೆ. ನಾನು ಎತ್ತಿಟ್ಟು ನಂಗೆ ಸಾಕಾಗೋಯ್ತು. ಸೊ ಒಂದು ಏನೋ, ಬಿಕಾಸ್ ಗೊತ್ತಿಲ್ಲ, ನಾನು ಆಫ್ಟರ್ನೂನ್ ಊಟ ಮಾಡ್ತಾ ಇರಲಿಲ್ಲವಲ್ಲ. ಸೊ ನಂಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಫೀಲ್ ಆದಾಗೆಲ್ಲ ಇದೊಂದು ಇಟ್ಕೊಂಡಿರ್ತೀನಿ ಕುಡಿಯೋಣ ಅಂತ. ಸದ್ಯಕ್ಕೆ ಇದು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್
ನೆಕ್ಸ್ಟ್ ಬಂದು ಇದು ತೋರಿಸಿದಾಯ್ತಲ್ಲ, ನೆಕ್ಸ್ಟ್ ಬಂದು ನನ್ನ ಫೇವ್ರೆಟ್ ತೋರಿಸ್ತೀನಿ. ಮೇ ಬಿ ಸೊ ಬೆಸ್ಟ್ ಪರ್ಚೇಸ್ ಈ ಸಲ ಡಿಮಾರ್ಟಲ್ಲಿ ಅಂದರೆ ಇದೇನೆ. ಬಿಕಾಸ್ ಎಷ್ಟು ಸಕ್ಕತ್ತಾಗಿದೆ ಅಲ್ವಾ. ನಾನು ಅಂದ್ಕೊಂಡೇ ಇರಲಿಲ್ಲ ಎಷ್ಟು ಕ್ಯೂಟಾಗಿರುತ್ತೆ ಅಂತ. ಟು ಬಿ ಫ್ರ್ಯಾಂಕ್, ನಾನು ಇದನ್ನು ಬೇರೆಯವ್ರ ವೀಡಿಯೋಸಲ್ಲೆಲ್ಲ ನೋಡಿದ್ದೀನಿ. ನಾನು ಪರ್ಸ್ನಲಾಗಿ ಹೋಲ್ಡ್ ಮಾಡಿ ನಾನು ಟ್ರೈ ಮಾಡಿರಲಿಲ್ಲ, ಇಟ್ಕೊಂಡು ಇರಲಿಲ್ಲ. ಸೊ ಅದಕ್ಕೆ ನಾನು ಒಂಥರ ಕಿಟ್ ಥರ ಎಕ್ಸೈಟ್ ಆಗೋಗ್ತಾಯಿದ್ದೀನಿ. ಬಿಕಾಸ್ ನೆನ್ನೆ ನೋಡೋವ್ರಿಗೂ ನಾನು ಇದನ್ನು ಫೀಲ್ ಮಾಡಿರಲಿಲ್ಲ. ಇದರಲ್ಲಿ ಸುಮಾರು ಕಲರ್ ಇದೆ, ವೈಟ್, ಗ್ರೇ ಆ್ಯಂಡ್ ಪೀಚ್. ಇನ್ನೊಂದು ಕಲರು ಇತ್ತು, ಮೇ ಬಿ ಮಿಂಟ್ ಗ್ರೀನ್ ಥರ. ಸಕ್ಕತ್ತಾಗಿತ್ತು. ಆ್ಯಂಡ್ ಆಬ್ವಿಯಸ್ಲಿ ಪಿಂಕ್ ಗರ್ಲ್ಸ್ ಪಿಚ್ಚಿ ಥರ ನಾನು ಇದು ತೊಗೊಂಡೆ. ಮೈ ಫೇವ್ರೆಟ್ ಕಲರ್ ಈಸ್ ನಾಟ್ ಎಟ್ ಆಲ್ ಪಿಂಕ್ ಆ್ಯಕ್ಚುಲಿ, ಬಟ್ ಇದು ಚೆನ್ನಾಗಿತ್ತು, ಲೈಕ್ ಬೀಚ್ ಪಿಂಕ್ ಥರ. ಸೊ ಅದಕ್ಕಾಗಿ ತೊಗೊಂಡೆ. ಇವಾಗ ಇದಕ್ಕೆ ಮೇಕಪ್ ಬ್ರಷ್ಗಳನ್ನ ತುಂಬಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾಳೆ ಅಮೆಝಾನಲ್ಲಿ ಮೇಕಪ್ ಬ್ರಷಸ್ ಒಂದಷ್ಟು ಆರ್ಡರ್ ಮಾಡ್ಕೊತೀನಿ. ಯಾಕೆಂದರೆ ಇಲ್ಲೆಲ್ಲ ಡಿಸೈನಾಗಿ ಕಾಣಿಸ್ಬೇಕಂದ್ರೆ ತೊಗೊಬೇಕಲ್ಲ. ಇವಾಗ ನೆಕ್ಸ್ಟ್ ಯಾವ್ದಾದ್ರು ನಾನು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡಬೇಕು ಅಂದರೆ ನನ್ನ ಹತ್ರ ಇದೆ ಮೇಕಪ್ ಸೆಟ್ಟದೇನೆ, ಬಟ್ ಅದೆಲ್ಲ ಕಾಸ್ಟ್ಲಿ, ಡೈಲಿ ಯೂಸ್ ಮಾಡೋದು ಯಾಕೆ ಅಂದ್ಬಿಟ್ಟು ನಾರ್ಮಲಾಗಿ ಒಂದಷ್ಟು ತೊಗೊತೀನಿ. ಇಷ್ಟು ಕ್ಯೂಟಾಗಿದೆ. ಸೊ ದಿಸ್ ಈಸ್ ಮೈ ಲಾಸ್ಟ್ ಪರ್ಚೇಸ್ ಫ್ರಮ್ ಡಿಮಾರ್ಟ್. ಸೊ ಇದು ಸಂಡೇ ವ್ಲಾಗ್ ಆಗಿರುತ್ತೆ, ಮೇ ಬಿ ಚಿಕ್ಕದಾಗಿರುತ್ತೆ ಅನಿಸುತ್ತೆ, ಬಟ್ ಕ್ಯೂಟಾಗಿರುತ್ತೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ತೊಗೊಂಡಿರೋದ್ರಲ್ಲಿ ಜಾಸ್ತಿ ತಿನ್ನೋದೇ ಇತ್ತು ಅನಿಸುತ್ತೆ. ಅದು ಬಿಟ್ಟರೆ ಲೈಕ್ ಆರ್ಗನೈಸರ್ಸ್ ಚೆನ್ನಾಗಿದೆ. ಡಿಮಾರ್ಟಲ್ಲಿ ಬೆಸ್ಟ್ ಪರ್ಚೇಸ್ ಅಂದರೆ ಆರ್ಗನೈಸರ್ಸ್. ಸಿಕ್ಕಾಪಟ್ಟೆ ಕ್ಯೂಟಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ನೀವು ಹೋದಾಗ ನೋಡಿ, ನನಗೂ ಸಿಕ್ಕಾಪಟ್ಟೆ ಇಷ್ಟ. ಇನ್ನೊಂದು ಸರ್ತಿ ಹೋದಾಗ ಇನ್ನೊಂದಷ್ಟು ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಬಂದೆ. ಬಿಕಾಸ್ ಸ್ವಲ್ಪ ಬಜೆಟ್ ಪ್ರಾಬ್ಲಮ್ ಇದ್ದಿದ್ದರಿಂದ ಚೂರು ಶಾಪಿಂಗ್ ಮಾಡೋಣ ಅಂತ ಹೋಗಿ ಚೂರು ಶಾಪಿಂಗ್ ಮಾಡ್ಕೊಂಬಂದಿದ್ದೀನಿ. ನೆಕ್ಸ್ಟ್ ಟೈಮ್ ಹೋದಾಗ ಭಾರಿ ಬಜೆಟಲ್ಲಿ ಶಾಪಿಂಗ್ ಮಾಡ್ಕೊಂಬಂದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ, ಓಕೆನಾ? ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಟೇಕ್ ಅ ಮೂಮೆಂಟ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಹಿಮಾ ವರ್ಲ್ಡ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್, ಎಷ್ಟು ದಿನದಿಂದ ಮರೆತು ಹೋಗ್ತಾಯಿದ್ದೀನಿ. 2 ಮಂತ್ಸಿಂದ ಅಂದ್ಕೊತಾ ಇದ್ದೀನಿ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದನೂ ನನಗೆ ಇದ್ದಿದ್ದು, ನನಗೆ ಯಾರಾದರೂ ಒಬ್ರು ರೆಕಗ್ನೈಸ್ ಮಾಡಬೇಕು, ಲೈಕ್ ನನ್ನ ಫೋಟೋ ಕೇಳಬೇಕು, ಈ ಥರ ಎಲ್ಲ ಡ್ರೀಮ್ಸ್ ಇತ್ತು. ಬಿಕಾಸ್ ನಾನು ಫಸ್ಟಿಂದನೂ ಆರ್ಟಿಸ್ಟ್ ಇದ್ದಿದ್ದರಿಂದ ನಂಗೆ ಫುಲ್ ತುಂಬ ಇಷ್ಟ. ಲೈಕ್ ಯಾರಾದರೂ ನಮ್ಮನ್ನು ಗುರ್ತಿಡ್ದು ಮಾತಾಡ್ತಾರೆ ಅಂದ್ರೇ ಅದೊಂಥರ ಸ್ಪೆಷಲ್ ಇರುತ್ತೆ. ಸೊ ನಾನು ರೀಸೆಂಟಾಗಿ ರೀಸೆಂಟಾಗಲ್ಲ, ಮೇ ಬಿ 3 ಮಂತ್ಸ್ ಬ್ಯಾಕಲ್ಲೇನೋ, ಮೇ ಬಿ 2 ಮಂತ್ಸ್ ಬ್ಯಾಕ್ RMZ ಮಾಲ್ಗೆ ಹೋಗಿದ್ದಾಗ ಅಲ್ಲಿ ಯಾರೋ ಒಬ್ರು ಬಂದು ನಾನು ನಿಮ್ಮ ಸಬ್ಸ್ಕ್ರೈಬರ್ ಅಂತ ಹೇಳಿ ಮಾತಾಡಿದ್ರು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕೆಂದರೆ ನಂಗೆ ಅದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನಂಗೆ ಏನು ರಿಯಾಕ್ಟ್ ಮಾಡಬೇಕು ಅಂತಲೂ ಗೊತ್ತಿಲ್ಲ, ಅವ್ರ ಹೆಸರು ಕೇಳಲಿಲ್ಲ. ಸೊ ಅವರು ನನ್ನ ವೀಡಿಯೋಸ್ನ ರೆಗ್ಯುಲರಾಗಿ ನೋಡ್ತೀವಿ ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್. ನಾನು ವೀಡಿಯೋ ನೋಡ್ತಾ ಇರೋದಕ್ಕೆ ತುಂಬ ಲೇಟಾಗಿ ಹೇಳ್ತಾ ಇದ್ದೀನಿ ವೀಡಿಯೋದಲ್ಲಿ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಥ್ಯಾಂಕ್ ಯು ಸೋ ಮಚ್. ನೀವು ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಬಿಕಾಸ್ ನಾನು ಅವತ್ತು ನಿಮ್ಮ ಹೆಸರು ಕೇಳಿರಲಿಲ್ಲ. ಆ್ಯಂಡ್ ದಟ್ ವಾಸ್ ದ ಬೆಸ್ಟ್ ಮೂಮೆಂಟ್ ಆ್ಯಕ್ಚುಲಿ. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಸೊ ಅಷ್ಟೇ. ಅದಕ್ಕೆ ನಮ್ಮ ಅಮ್ಮನೂ ಹೇಳ್ತಾಯಿದ್ರು, ನೀನೇನು ಗಿವ್ ಅವೇನೇ ಮಾಡ್ತಿಲ್ಲ ಅಂತ. ಅದಕ್ಕೆ ನಾನು ನಮ್ಮ ಅಮ್ಮಂಗೆ ಹೇಳಿದೆ, 6K ರೀಚ್ ಆಗಿದ ತಕ್ಷಣ ಗಿವ್ ಅವೇ ಮಾಡ್ತೀನಿ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಬಟ್ ಯಾರೂ ಬೇಗ 6K ಮಾಡ್ತಿಲ್ಲ. 6K ಮಾಡಿದ ತಕ್ಷಣ ಅದಕ್ಕೆ ಅಂತಲೇ ನಾನು ಶಾಪಿಂಗ್ ಹೋಗಿ, ಆಬ್ವಿಯಸ್ಲಿ ನನ್ನ ಚಾನಲ್ ಜಾಸ್ತಿ ಲೇಡೀಸೇ ನೋಡೋದ್ರಿಂದ ಲೇಡೀಸ್ಗೆ ಅಂತಲೇ 2 ಬ್ಯಾಗ್ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ನಾನು ಇಬ್ಬರನ್ನೇ ವಿನ್ನರ್ ಮಾಡೋಣ ಅಂತ ಅಂದ್ಕೊಂಡಿರೋದು. ಸೊ 2 ಹ್ಯಾಂಡ್ ಬ್ಯಾಗ್ ತೊಗೊಂಬಂದು ನಾನೇ ಪರ್ಸ್ನಲಾಗಿ ಕಳಿಸ್ಕೊಡ್ತೀನಿ. ಸೊ ಆದಷ್ಟು ಬೇಗ 6K ರೀಚ್ ಆಗಲಿ ಅಂತ ವಿಶ್ ಮಾಡೋಣ. ಸೊ ಆದಷ್ಟು ಬೇಗ ಇದೆಲ್ಲ ಫುಲ್ಫಿಲ್ ಆಗಲಿ ಅಂತ ಅಂದ್ಕೊತೀನಿ. ಆ್ಯಂಡ್ ಆದಷ್ಟು ಬೇಗ 6K ರೀಚ್ ಮಾಡಿರಿ. ನಿಮ್ಮಲ್ಲಿ ಯಾರೋ ಇಬ್ಬರು ವಿನ್ ಆಗ್ಬೋದು ಹ್ಯಾಂಡ್ ಬ್ಯಾಗ್ನ. ನನ್ನ ಸೆಲೆಕ್ಷನ್ ಅಂದರೆ ನಿಮಗೆ ಗೊತ್ತಿರುತ್ತೆ, ದಿ ಬೆಸ್ಟ್ ಆಗಿರುತ್ತೆ. ಸೊ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್.